ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಏರಿಯಾ ಅಂದ್ರೆ ಬಸವನಗುಡಿಲಿ ಗಣಪತಿ ಕೂರ್ಸಿದ್ರು. ಸೊ ಆ ಗಣಪತಿ ನೋಡ್ಕೊಂಡು ನಮ್ಮ ಅಮ್ಮ ಅಂದ್ರು ಇನ್ನೊಂದು 5 ಗಣಪತಿ ನೋಡ್ಕೊಂಡ್ ಬನ್ನಿ ಅಂತ. ಸೊ ಅದಕ್ಕೋಸ್ಕರ ನಮ್ಮ ಏರಿಯಾದಲ್ಲೇ ಆಲ್ಮೋಸ್ಟ್ 5 ಗಣಪತಿ ಇತ್ತು. ಬಟ್ ನನ್ನ ಫ್ರೆಂಡು ಟ್ಯಾಂಕ್ ಮೂಲ ಬಾಯಲ್ಲಿ ನಾನು ಇದೀನಿ ಅಂದ. ಸೊ ಅಲ್ಲಿ ಹೋಗೋಣ, ಅಲ್ಲೊಂದು ಗಣಪತಿ ಇದೆ ಅಂದ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಈಗ ಟ್ಯಾಂಕ್ ಮೂಲ ಹೋಗ್ತಾ ಇದ್ದೀನಿ. ಸೊ ಇದು ನಮ್ಮ ಏರಿಯಾದಲ್ಲಿರೋ ಡೆಕೋರೇಷನ್. ಸೊ ಇದನ್ನ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸೂಪರ್ ಆಗಿ ಮಾಡ್ಯಾರೆ. ಒಂದಕ್ಕಿಂತ ಒಂದು ವಿಭಿನ್ನವಾದ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಈಗ ನಾವು ಬಾಪೂಜಿ ನಗರ್ ಟ್ಯಾಂಕ್ ಮಾಲಕ್ಕೆ ಹೋಗ್ತಾ ಇದೀವಿ. ಸೊ ಅಲ್ಲಿ ನಿಮಗೆ ಮೊದಲನೇ ಗಣಪತಿಯ ದರ್ಶನ ಮಾಡಿಸ್ತೀವಿ, ಬನ್ನಿ ಹೋಗೋಣ. ಹಾಗೆ ಹಿಂದೂ ಮಹಾಸಭಾ ಗಣಪತಿ ಶಿವಮೊಗ್ಗ, ಇದರ ವಿಸರ್ಜನೆ ಬಂದು 17ನೇ ತಾರೀಕು ಮಂಗಳವಾರ ಬರ್ತಾ ಇದೆ. ಸೊ ಯಾರೆಲ್ಲ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಅವತ್ತು ಯಾರು ಕೈಗೆ ಸಿಗಲ್ಲ. ಆ ರೇಂಜ್ DJ ಮಾರ್ನಿಂಗ್ 9:30 10ಗೆ ಸ್ಟಾರ್ಟ್ ಆಯ್ತು ಅಂದರೆ ನೈಟ್ 11 to 12 ಕುಣಿತಾನೆ ಇರ್ತಾರೆ ಹುಡುಗಿರು ಎಲ್ಲ. ಹುಡುಗಿರೇ ಮೇಲುಗೈ, ಹುಡುಗರು ಕುಣಿಯೋದೇ ಬಿಟ್ಬಿಟ್ಟಾರೆ. ಹುಡುಗಿರು ಕುಣಿಯೋ ಹೊಡೆತಕ್ಕೆ ಹುಡುಗರು ಸುಮ್ಮನೆ ಸೈಲೆಂಟಾಗಿ ಸೈಡಿಗೆ ನಿಂತಿರ್ತಾರೆ, ಹುಡುಗಿರೇ ಕುಣಿತಿರ್ತಾರೆ. ಸೊ ಅದನ್ನ ನೋಡೋದೇ ಒಂದು ವೈಭವ. ಆ ವೈಭವ ನೋಡೋಕೆ ಎಲ್ಲರೂ ರೆಡಿ ಇರಿ. ಸೊ ಬನ್ನಿ, ಈಗ ನಾನು ಟ್ಯಾಂಕ್ ಮಾಲ ಗಣಪತಿ ವಿಸಿಟ್ ಮಾಡೋಣ. ಸೊ ಟ್ಯಾಂಕ್ ಮಾಲ ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ. ಇಲ್ಲೂ ಮಾತ್ರ ಡೆಕೋರೇಷನ್ ಮಸ್ತಾಗಿ ಮಾಡ್ಯಾರೆ. ಓಕೆ, ಹೋಗ್ತಾ ಇದ್ದೀವಿ. ವಿಡಿಯೋ ಬಂದು ನನ್ನ ತಮ್ಮ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿಡಿಯೋ ಎಡಿಟಿಂಗ್ ಬಂದು ನನ್ನ ತಮ್ಮನೇ ಮಾಡ್ತಿರೋದು. ಅವ್ರ ಹೆಸರು ಬಂದು ರಾಘು. ಅವರು ಫೋಟೋಗ್ರಾಫರ್ ಕಮ್ ವಿಡಿಯೋಗ್ರಾಫರ್. ಯಾರಿಗಾದರೂ ಅವರ ವಿಡಿಯೋಗ್ರಫಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮೊದಲನೇ ಗಣಪತಿ ಎಲ್ಲರೂ ದರ್ಶನ ಮಾಡ್ಕೊಂಬಿಡಿ. ಬಾಪೂಜಿ ನಗರ್ ಟ್ಯಾಂಕ್ ಮಾಲ, ಮಂದಾರ ಸ್ಕೂಲ್ ಡೌನ್ ಇಳಿತಾನೆ ಸಿಕ್ಬಿಡುತ್ತೆ. ಸೊ ಇದು ಮಾತ್ರ ಮಸ್ತಾಗಿತ್ತು. ನಾ ವಿಡಿಯೋ ಮಾಡ್ತಿದ್ದಕ್ಕೆ ನೋಡ್ರಿ, ಆ ಹುಡುಗಿರು ಫಸ್ಟ್ ಹಾಯ್ ಅಂದ್ರೆ ಅವ್ರು ಯಾರೋ ಫ್ರೆಂಡ್ಸ್ ಬಂದರು ಅನ್ಸುತ್ತೆ. ಆಮೇಲೆ ಗುರಾಯಿಸ್ಬಿಟ್ರು. ನಮ್ಮ ತಮ್ಮ ವಿಡಿಯೋ ಮಾಡೋದೇ ಬಿಟ್ಬಿಟ್ಟ. ಓಕೆ, ಇದು ಮೊದಲನೇ ಗಣಪತಿ, ದರ್ಶನ ಮಾಡ್ಕೊಳ್ಳಿ. ಬೋಲೋ ಶ್ರೀ ವಿದ್ಯಾ ಗಣಪತಿ ಕಿ ಜೈ. ಓಕೆ, ನೆಕ್ಸ್ಟು ಹಾಗೆ ನಾವು ಹೊರಟು ನಮ್ಮ ಬಸವನಗುಡಿ ಮೊದಲನೇ ಕ್ರಾಸಲ್ಲಿರುವ ಗಣಪತಿನ ವಿಸಿಟ್ ಮಾಡೋಣ ಅಂತ ಬರ್ತಾ ಇದ್ದೀವಿ. ಸೊ ನಿಮಗೆ ಆ ಗಣಪತಿ ದರ್ಶನ ಮಾಡ್ತೀವಿ. ಇದು ಮಾತ್ರ ಮಸ್ತಾಗಿದೆ ನೋಡಿ, ಸಖತ್ತಾಗಿದೆ ಈ ಗಣಪತಿ. ಇದು ಮೊದಲನೇ ಕ್ರಾಸು. ಅಲ್ಲಿ 2 ಕಟಿಂಗ್ ಶಾಪ್ ಇದೆ. ಇಲ್ಲಿ ಶಿವಮೊಗ್ಗ ಬಸವನಗುಡಿಲಿ ಇರೋರಿಗಾದ್ರೆ ಇದು ಗೊತ್ತಾಗ್ಬಿಡತ್ತೆ. ಸೊ ಈ ಗಣಪತಿ ಮಾತ್ರ ಸೈಕ್ ಆಗಿತ್ರಿ. ನಮ್ಮ ಬಾಸ್ ಆಂಜನೇಯನ ಮೇಲೆ ಗಣಪತಿ ಸೂಪರ್ ಆಗಿದೆ. ಈ ಥಾಟ್ ಯಾರಿಗೆ ಬಂತು ಗೊತ್ತಿಲ್ಲ, ಬಟ್ ಆ ಪ್ರತಿಮೆ ಮಾತ್ರ ಒಂದೇ ಸರಿ ಮೈ ಜುಮ್ ಅಂದ್ಬಿಡ್ತು ನಂಗೆ ಅದು ನೋಡ್ತಿದ್ದಂಗೆ. ಒಳ್ಳೆ ಫಿಲ್ಮಿ ಪೋಸ್ ಇದ್ದಂಗಿದೆ. ಗಣಪತಿ ನಿಂತಿರೋದು ನಮ್ಮ ಬಾಸ್ ಬಿಡಿ. ಈ ಗಣಪತಿ ಪ್ರತಿಮೆ ಯಾರಿಗಿಷ್ಟ ಆಯಿತು ಕಮೆಂಟ್ ಮಾಡಿ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಅದೇ ಫಸ್ಟ್ ಕ್ರಾಸಲ್ಲಿ ಮುಂದೋದ್ರೆ ಒಂದು ಶಿವಾಲಯ ಸಿಗುತ್ತೆ. ಆ ಶಿವಾಲಯದಲ್ಲಿ ಗೌರಿ ಮತ್ತು ಗಣೇಶ ಕೂರಿಸಿದ್ದಾರೆ. ಸೊ ಬನ್ನಿ ಅದನ್ನು ನೋಡಿಕೊಂಡು ಹಾಗೆ ತಿಲಕ್ ನಗರ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಿ ಸೇಮ್ ಧರ್ಮಸ್ಥಳದಲ್ಲಿರುವ ಟೆಂಪಲ್ ಥರ ಒಂದು ಅದೇ ರೀತಿಯಾದ ಒಂದು ಆರ್ಟ್ನ ಮಾಡಿ ಒಂದು ಮಿನಿ ಧರ್ಮಸ್ಥಳನ ನಿರ್ಮಿಸಿದ್ದಾರೆ. ಸೊ ತಿಲಕ್ ನಗರಕ್ಕೆ ಹೋಗೋಣ. ಫಸ್ಟು ಇಲ್ಲಿ ಬಸವನಗುಡಿ 3ನೇ ಕ್ರಾಸಲ್ಲಿರೋ ಗಣಪತಿನ ಅಲ್ಲ 3ನೇ ಕ್ರಾಸ್ ಅಲ್ಲ ಸಾರಿ 1ನೇ ಕ್ರಾಸಲ್ಲಿರೋ ಗಣಪತಿ ಶಿವಾಲಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಸಿಟ್ ಮಾಡಿಕೊಂಡು ಅದ್ರ ನೆಕ್ಸ್ಟ್ ತಿಲಕ್ ನಗರಕ್ಕಿಂತ ಮುಂಚೆ ನಮ್ಮದು ಇನ್ನೊಂದು ಗಣಪತಿ ಇದೆ 6th ಕ್ರಾಸಲ್ಲಿ. ಸೊ ಇದು ಶಿವಾಲಯ, ಇದು ಮೊದಲನೇ ಕ್ರಾಸು. ಸೊ ಇಲ್ಲಿ ಇಳಿದು ಇಲ್ಲಿ ಗೌರಿ ಮತ್ತು ಗಣೇಶ ಎರಡು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿಂದ 6th ಕ್ರಾಸ್ ಹೋಗ್ತೀವಿ. 6th ಕ್ರಾಸಿಂದ ತಿಲಕ್ ನಗರ್ ಹೋಗ್ತೀವಿ.
ಸೊ ಬನ್ನಿ, ಲೆಟ್ಸ್ ಗೋ. ಇದು ನಮ್ಮ ಮೊದಲನೇ ಕ್ರಾಸಲ್ಲಿರುವ ಶಿವಾಲಯದಲ್ಲಿರುವ ಗಣಪತಿ. ಸೊ ಇದು ಮಾತ್ರ ಮಸ್ತಾಗಿತ್ತು. ಗೌರಿನೂ ಇತ್ತು, ಗಣಪತಿನೂ ಇತ್ತು. ಸೊ ನೋಡ್ಕೊಳ್ಳಿ, ದರ್ಶನ ಪಡ್ಕೊಳ್ಳಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲ ಕಡೆನೂ ಬೇರೆ ಬೇರೆ ಡಿಸೈನ್ಸ್ ಆ್ಯಂಡ್ ಬೇರೆ ಬೇರೆ ಮೂರ್ತಿಗಳು ನೋಡೋಕೆ ತುಂಬ ಖುಷಿ ಆಗ್ತಾ ಇತ್ತು. ಸೊ ಸುಮ್ಮನೆ ಕೂರ್ಸಲ್ಲ, ಏನೋ ಒಂದು ಥಾಟ್ ಇಟ್ಕೊತಾರೆ, ಏನೋ ಒಂದು ಮಾಡ್ತಾರೆ, ಕ್ರಿಯೇಟಿವಿಟಿ ಮಾಡ್ತಾರೆ. ಸೊ ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು. ನಾವು ಮಾಡೋಕ್ಕಾಗಿಲ್ಲ ಅಂದರೂ ಅಂಥವ್ರು ನಮ್ಮ ಏರಿಯಾದಲ್ಲಿ ಮಾಡ್ತಾರೆ ಅಂದಾಗ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಓಕೆ, ಈಗ ಹಾಗೆ ಹೋಗ್ತಾ ನಮ್ಮ 6ನೇ ಕ್ರಾಸ್, ಬಸವನಗುಡಿ 6ನೇ ಕ್ರಾಸಲ್ಲಿ ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಸೊ ಆ ಗಣಪತಿನೂ ಮಾತ್ರ ತುಂಬ ವಿಭಿನ್ನವಾಗಿತ್ತು. ಕಲರ್ ಟೂನ್ ಬೇರೆ ಥರ ಇತ್ತು, ಅದು ಮಾತ್ರ ಸೈಕ್ ಆಗಿತ್ತು. ಸೊ ಅದನ್ನು ನೋಡಿ. ಆ ಗಣಪತಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ, ಹೋಗ್ತಾ ಇದ್ದೀವಿ. ಇದು ಈ ರೋಡೆಲ್ಲ ಗೊತ್ತಾಗ್ಬಿಡುತ್ತೆ ಶಿವಮೊಗ್ಗ ಲೋಕಲ್ಸ್. ಆದರೆ ಈ ಬಸವನಗುಡಿ, ಜಯನಗರದಲ್ಲಿರೋರು, ಗಾಂಧಿನಗರ, ಸ್ಟೇಡಿಯಮ್ಮು, ತಿಲಕ್ ನಗರ ಅಲ್ಲೆಲ್ಲ ಇರೋರಿಗೆ ಈ ರೋಡೆಲ್ಲ ಅವರಿಗೆ ಗೊತ್ತಿರೋದೆ. ಸೊ ಹೀಗೆ ಡೌನ್ ಬಂದ್ವಿ, ರಾಮ ಮಂದಿರ ಸಿಕ್ತು. ರಾಮ ಮಂದಿರದಿಂದ ಸ್ವಲ್ಪ ಡೌನ್ ಹೋದರೆ ಅಲ್ಲೇ ಫುಲ್ಲು ಕೇಸರಿಮಯ ಆಗಿದೆ ವಿತ್ ಲೈಟಿಂಗ್ಸು. ಸೊ ಇದು ಬಂದು ನಮ್ಮ ಬಸವನಗುಡಿ 6ನೇ ತಿರುವಿನಲ್ಲಿರುವ ಗಣಪತಿ. ಸೊ ಈ ಗಣಪತಿಯ ದರ್ಶನವನ್ನು ಮಾಡ್ಕೊಳ್ಳೋಣ ಬನ್ನಿ. ಸೊ ಹಾಗೆ ನನ್ನ ತಮ್ಮ ನಾನು ಗಾಡಿಯಿಂದ ಇಳಿಯೋದು, ಗಾಡಿ ಹತ್ತೋದು ಎಲ್ಲ ವಿಡಿಯೋ ಮಾಡ್ತಿದ್ದ. ಸೊ ಅದೆಲ್ಲ ಬೇಡ ಕಣ, ದರ್ಶನದ್ದು ದೇವ್ರಿಗೆ ತೋರ್ಸೋ ಸಾಕು ಅಂದೆ. ಇರಲಿ ಬನ್ನಿ ಅಣ್ಣ ಅಂತ ಹೇಳಿ ಎಲ್ಲ ವಿಡಿಯೋನ ಅವಂದೇ. ಇದು ವಿಡಿಯೋ ವಾಯ್ಸ್ ಮಾತ್ರ ನಂದು, ಎಡಿಟಿಂಗ್ ಎಲ್ಲ ಅವಂದೇ. ಆ್ಯಂಡ್ ನಾನು ವಾಯ್ಸ್ ಕೊಡಬೇಕಾದ್ರೆ ಸ್ಕ್ರಿಪ್ಟ್ ಎಲ್ಲ ಬರ್ಕೊಳ್ಳೋಲ್ಲ. ನನಗೆ ಆ ವಿಡಿಯೋ ನೋಡ್ತಾ ಏನು ಅನ್ನಿಸ್ತೋ ಅದನ್ನೇ ಮಾತಾಡೋದು. ತುಂಬ ಜನ ಹೇಳ್ತಾರೆ ಸ್ಕ್ರಿಪ್ಟ್ ಮಾಡ್ಕೊ ಅಂತ. ಸ್ಕ್ರಿಪ್ಟ್ ಮಾಡೋಕ್ಕೆ ಏನು ಸ್ಕ್ರಿಪ್ಟ್ ಮಾಡ್ಕೊಂಡು ಹೇಳಿದ್ರೆ ಅದು ಅಷ್ಟು ಇದು ಬರೋಲ್ಲ. ನಾನಲ್ಲಿ ಏನು ಎಂಜಾಯ್ ಮಾಡಿದ್ವಿ ಆ ಫೀಲು ಅಲ್ಲಿ ನಮ್ಗೆ ಇದು ನೋಡ್ತಿದ್ದಂಗೆ ಬರ್ತಾ ಇರುತ್ತೆ. ಆ ವಿಡಿಯೋ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಏನೇನು ಮೂಮೆಂಟ್ ಆಯಿತು, ಅದು ನನಗೆ ಖುಷಿ ತರುತ್ತೆ. ಸೊ ಈಗ ನಾವು ಹೋಗ್ತಿರೋದು ತಿಲಕ್ ನಗರ್. ಸೊ ತಿಲಕ್ ನಗರದಲ್ಲಿ ಮಾತ್ರ ತುಂಬ ಅದ್ಧೂರಿಯಾಗಿ ಕೂರಿಸಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಸೇಮ್ ಧರ್ಮಸ್ಥಳ ದೇವಸ್ಥಾನ ಹೇಗಿದೆ, ಎಂಟ್ರಿಗೆ ದೇವಸ್ಥಾನದ ಧರ್ಮಸ್ಥಳದ ಆ ಎಂಟ್ರಿ ಎಫೆಕ್ಟ್ ಕೊಟ್ಟಿದ್ದಾರೆ. ಆ ದೇವಸ್ಥಾನ ಕಟ್ಟಡ ಹೇಗಿದೆ ಹಾಗೇ ಇದೆ. ಆ್ಯಂಡ್ ಗರ್ಭಗುಡಿಲಿ ಶಿವನ ಹೇಗೆ ಕೂರಿಸ್ಯಾರ ಅದೇ ಥರ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಹೋಗ್ತಾ ಹಾಗೆ ನಾನು ಹೋಗಿದ್ದು ಕಮಲಾ ನರಸಿಂಹದಿಂದ ಹೋಗಿ ರಾಘವೇಂದ್ರ ಸ್ವಾಮಿ ಟೆಂಪಲಿಂದ ಲೆಫ್ಟ್ ತಗೊಂಡ್ರೆ ಅಲ್ಲಿ ತನುಜ್ ಜ್ಯೂಸ್ ಸೆಂಟರ್ ಇದೆ, ಎಲ್ಲ ಫೇಮಸ್ ಜ್ಯೂಸ್ ಸೆಂಟ್ರ್ ಈಗ ಅದು ಎಲ್ರಿಗೂ ಗೊತ್ತಿದೆ. ಸೊ ಅಲ್ಲೋಗಿ ಕಟ್ಟಾಗಿದ್ದು. ಸೊ ಈಗ ನಾನು ಕಮಲಾ ನರಸಿಂಹಂ ಕಟ್ಟಾಗ್ತಾ ಇದ್ದೀನಿ. ಈ ರೋಡೆಲ್ಲ ಫೆಮಿಲಿಯರ್ ಇರುತ್ತೆ ಎಲ್ರಿಗೂ, ಯಾಕಂದರೆ ಇದು ಫೇಮಸ್ಸು ಇನ್ ಸರ್ಜರಿ ಆ್ಯಂಡ್ ಬರ್ಜರಿ. ಯಾಕಂದರೆ ಕಮಲಾ ನರ್ಸಿಂಗ್ ಹೋಮ್ ಅದು, ಅಲ್ಲಿ ಸರ್ಜರಿನೂ ಮಾಡ್ತಾರೆ. ಓಕೆ, ಎಂಟ್ರಿ ಆದ್ವಿ. ರಾಘವೇಂದ್ರ ಸ್ವಾಮಿ ಮಠ ಲೆಫ್ಟ್ ಸೈಡು ತನುಜ್ ಜ್ಯೂಸ್ ಸೆಂಟರ್ ಎಲ್ರಿಗೂ ಗೊತ್ತಿರುತ್ತೆ. ತನುಜ್ ಜ್ಯೂಸ್ ಸೆಂಟರ್ ಪಕ್ಕದಲ್ಲೇ ಮಾಡ್ಯಾರೆ. ಯಾರೆಲ್ಲ ನೋಡಿಲ್ಲ ಹೋಗಿ ಒಂದ್ಸಲಿ ವಿಸಿಟ್ ಮಾಡ್ಕೊಂಬನ್ನಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಹಾಗೆ ಬಂದ್ವಿ, ಗಾಡಿ ಪಾರ್ಕ್ ಮಾಡಿದ್ವಿ. ಸೊ ಹೋಗೋಣ ಬನ್ನಿ. ನನಗೆ ಧರ್ಮಸ್ಥಳ ಫೀಲೇ ಕೊಟ್ಬಿಡ್ತು. ನೋಡಿ ಹೇಗಿದೆ ಧರ್ಮಸ್ಥಳ, ಹೇಗಿದೆ ದೇವಸ್ಥಾನ ಅದೇ ರೀತಿಯಲ್ಲಿ ಕ್ರಿಯೇಟಿವಿಟಿಯಾಗಿ ಮಾಡ್ಯಾರೆ, ತುಂಬ ತಲೆ ಓಡಿಸಿದ್ದಾರೆ. ಆ್ಯಂಡ್ ಗರ್ಭಗುಡಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಆ ಕಡೆ ಈ ಕಡೆ ಲೈಟಿಂಗ್ಸ್ ಮಾಡ್ಯಾರೆ, ದೀಪಗಳ ಥರ, ಎಲೆಕ್ಟ್ರಿಕ್ ದೀಪ ಅನ್ಕೊತೀನಿ. ಸೊ ಅದು ಮಾತ್ರ ಸಖತ್ತಾಗಿ ಬಂದಿದೆ. ನನಗೆ ನಿಜವಾಗ್ಲೂ ಧರ್ಮಸ್ಥಳದ ದೇವಸ್ಥಾನಕ್ಕೆ ಹೋದಂಗೆ ಫೀಲ್ ಆಗ್ಬಿಡ್ತು. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಓಕೆ, ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ಬಸವನಗುಡಿಲಿರೋ ಗಣಪತಿ ನೋಡೋಣ ಅಂತ. ಆಲ್ಮೋಸ್ಟ್ ಒಂದು ಟ್ಯಾಂಕ್ ಮೂಲ ಬಸವನಗುಡಿ 1ನೇ ಕ್ರಾಸ್ ತೋರಿಸ್ತೆ. ಬಸವನಗುಡಿ 1ನೇ ಕ್ರಾಸಲ್ಲಿ 2 ಇದೆ, ಶಿವಾಲಯದಲ್ಲಿ 1, 2 ಗಣಪತಿ, 3 ಗಣಪತಿ ಆಯಿತು. ಆ್ಯಂಡ್ 6th ಕ್ರಾಸ್ 4,
ಆ್ಯಂಡ್ ನಮ್ಮನೆ ಹತ್ರ ಒಂದಿದೆ, ಅದನ್ನ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ನಮ್ಮನೆ ಎದುರುಗಡೆಗೆ ಒಂದು ಗಣಪತಿ ಪ್ರತಿಷ್ಠಾಪನೆ ಆಗಿದೆ 3ನೇ ಕ್ರಾಸಲ್ಲಿ. ಸೊ 1, 2, 3, 4, 5 ಗಣಪತಿ ನೋಡಿದ್ದೀವಿ. ನಮ್ಮನೆ ಹತ್ರ ಇರೋದು ಸೇರಿ 6 ಆಗುತ್ತೆ. ಸೊ ಇನ್ನೂ 2 ಗಣಪತಿ ಇದೆ 4th ಕ್ರಾಸಲ್ಲಿ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಓಕೆ, ಹೋಗೋಣ ಬನ್ನಿ. ಆ್ಯಂಡ್ ನಿಮಗೆ ಯಾವ ಗಣಪತಿ ಇಷ್ಟ ಆಯಿತು ಕಮೆಂಟ್ ಮಾಡಿ. ಈ ಗಣಪತಿ ಬಂದು ಬಸವನಗುಡಿ 4ನೇ ಕ್ರಾಸ್. ಓಕೆ, ಬಸವನಗುಡಿ 4ನೇ ಕ್ರಾಸಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ಗಣಪತಿ ಇದು. ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಒಂಥರ ರಾಮ. ಈಗೆಲ್ಲ ಗಣಪತಿಗೂ 6 ಪ್ಯಾಕ್ ಮಾಡಿಬಿಟ್ಟಾರೆ. ಆ್ಯಂಡ್ ಇದು ಬಂದು 4ನೇ ಕ್ರಾಸಲ್ಲೇ ಸ್ವಲ್ಪ ಡಿಡೆಂಡ್ ಹೋಗ್ಬೇಕು. ಇದು ಮಾತ್ರ ಸಖತ್ತಾಗಿದೆ. ಡೆಕೋರೇಷನ್ನು ಚಂದ್ರನಿಂದ ಕೂಡಿದೆ. ಅದೇ ಫಸ್ಟಿಗೆ ತೋರಿಸೋದಲ್ಲ, ಇದೇ ಆ ರೋಡು. ಲೈಟಿಂಗ್ಸ್ ಮಾತ್ರ ಸಖತ್ತಾಗಿ ಮಾಡ್ಯಾರೆ. ಆ್ಯಂಡ್ ಇದು ಬಂದು ನಮ್ಮ ಏರಿಯಾ ಗಣಪತಿ. ಇದು ಅಷ್ಟೇ ನಮ್ಮ ಬಾಸ್ ಆಂಜನೇಯ ಗಣಪತಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡಿರೋದು. ಇದು ಮಾತ್ರ ತುಂಬ ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.